ಮ್ಯಾರಿನೇಟ್ ಮಾಡಿ ಇಡಾಕತ್ತೀವಿ. ಕ್ಯಾಮ್ರಾಗ ಅಷ್ಟು ಕರೆಕ್ಟ್ ಕಾಣವಲ್ತೆ ಎಲ್ಲೊಳಗೆ ನೋಡಕ್ ಏನು ಫ್ಲೋನಾಗ ಮಾತಾಡತ್ತೀನಿ ಸುಮ್ಮನಿರು. ಅಮ್ಮ ಕಡೆ ಕೊಟ್ಟರೆ ಸುಮ್ಮನೆ ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿ ಎಲ್ಲ ರೆಡಿ ಐತಿ. ಕಲ್ಸಾಕತ್ತಾಳ ಪಪ್ಪ ಕಾಣಲ್ಲ. ಏನೋ ಅಡ್ಗೆ ಮಾಡಾಕತ್ತೀವಂತ ಇವಂಗ ಅಮ್ಮ ಕಡೆ ಕೊಟ್ರವ ನನ್ನ ಕಡೆ ಬರ್ತೀನಿ ಅಂತ ಕೈ ಮಾಡಾಕತ್ತಾನ. ಇಂಥ ಟೈಮ್ನಾಗ ಬೇಕಂತ ಸ್ವಲ್ಪ ಕಾಡಿಸ್ಬೇಕಂತ ಮಾಡ್ತಾನ. ಹಂಗೆ ಭಾಳ ಕಾಡ್ಸೋಂಗಿಲ್ಲ, ಬಟ್ ಯಾವಾಗಾರು ಒಂದೊಂದ್ಸಲ ಹಿಂಗೆ ಕಾಡಿಸ್ತಾನ. ಅವಂಗೊಂದು ಸ್ವಲ್ಪ ಹೊತ್ತು ಕರ್ಕೊಂಡು ಮತ್ತೆ ಅಮ್ಮ ಕಡೆ ಕೊಟ್ರೆ ಸುಮ್ಮ ಹೋಗ್ತಾನ. ಭಾಳ ಶಾಣೆ ಐತದ ನನ್ನ ಪಾಪ. ಈಗ ಇದನ್ನ ಮ್ಯಾರಿನೇಟ್ ಮಾಡೋಣ ಅಂತ ಇವಂಗ ಅಮ್ಮ ಕಡೆ ಕೊಟ್ಟು ಬರ್ತೀನಿ. ಈಗ ಚಿಕನ್ ಬಿರಿಯಾನಿ ಮಾಡಾಕತ್ತೀವಿ ನಾವು. ಅದ್ರ ಪ್ರಿಪ್ರೇಷನ್ ನಡೆದೈತಿ. ಫಸ್ಟ್ ಈರುಳ್ಳಿನ ಫ್ರೈ ಮಾಡ್ಕೊಳತ್ತೀನಿ. ಫ್ರೈ ಆದ್ಮೇಲೆ ತೋರಿಸ್ತೀನಿ ನಾನು, ಅಂದ್ರೆ ಇದು ಎಷ್ಟು ಫ್ರೈ ಆಗಿರ್ಬೇಕು, ಯಾವ ಕಲರ್ ಬಂದಿರ್ಬೇಕು ಅಂತ. ಇದು ಆನಿಯನ್ ಏನು ಫ್ರೈ ಮಾಡೋದಿಲ್ಲ, ಅದು ಹಂಗೆ ಕೈಯಾಡ್ಸ್ಕೊಂತಾನೆ ಇರ್ಬೇಕು, ಅಂದ್ರೆ ಸ್ಟರ್ ಮಾಡ್ಕೊತಾನೆ ಇರ್ಬೇಕು. ಇಲ್ಲ ಅಂತಂದ್ರೆ ಹೊತ್ತು ಹೋಗ್ಬಿಡ್ತೈತಿ, ಆಮೇಲೆ ಟೇಸ್ಟೇ ಬರೋಂಗಿಲ್ಲ. ಇದು ತೋರಿಸ್ಬಾ ಇದು ಹೆಂಗೆ ಯಾವ ಕಲರ್ ಇದೆ. ಈ ಫ್ರೈಡ್ ಆನಿಯನ್ ಅಂತೂ ನಮಗೆ ಹಂಗೆ ಬರೀ ತಿನ್ನಕ್ಕೆ ಭಾಳ ಇಷ್ಟ. ಮಸ್ತ್ ಟೇಸ್ಟ್ ಇರ್ತೈತೆ ಅದು. ನಾವು ಹಂಗೆ ಹಿಂಗೆ ಇದು ರೆಡಿ ಮಾಡಿದ ಕೂಡಲೇ ನಾವು ಹಂಗೆ ತಿನ್ಕೊಂಡು ಅಡ್ಡಾಡ್ತಿರ್ತೀವಿ. ಅಮ್ಮ ಬೈತಿರ್ತಾರೆ ನಮಗೆ, ಆದರೂ ಹಂಗೆ ತಿನ್ಕೊಂತ ನಾವು ಓಡಾಡ್ಕೊಂತ ಇರ್ತೀವಿ. ಈಗ ಚಿಕನ್ ಬಿರಿಯಾನಿ ಮಾಡಾಕತ್ತೀವಿ. ಅದಕ್ಕೆ ಸ್ವಲ್ಪ ಈಗ ಚಿಕನ್ ಅದನ್ನ ಮ್ಯಾರಿನೇಟ್ ಮಾಡಿಡೋಣ ಫಸ್ಟ್. ಈಗ ಅರ್ಶಿನ ಹಾಕತ್ತೀನಿ ಚಿಕನಿಗೆ. ಬಿರಿಯಾನಿ ಸಾಲ್ಟ್. ಈಗ ಇದಕ್ಕೆ ಖಾರ ಪುಡಿ ಹಾಕತ್ತೀನಿ. ನಾವು ಸ್ವಲ್ಪ ಸ್ಪೈಸಿ ಜಾಸ್ತಿನ ತಿಂತೀವಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಖಾರ ಹಾಕೊಳ್ತೀವಿ. ನೀವು ಎಷ್ಟು ಸ್ಪೈಸ್ ತಿಂತೀರಿ ಅದ್ರ ಮೇಲೆ ನೀವು ಹಾಕೋಬೋದು. ನೋಡು ರೆಡಿ ಸಾಕ. ಈಗ ಚಿಕನ್ ಮಸಾಲ ಪೌಡ್ರು ಹಾಕು. ಈಗ ಲೆಮನ್. ನಂಗೆ ಚಿಕನ್ ಖರೆ ಅಂದ್ರೆ ತೊಳೆಯೋಕೆ ಇಷ್ಟ ಇಲ್ಲ, ನಾ ತೊಳೆದೂ ಇಲ್ಲ. ಅಮ್ಮ ಎಲ್ಲ ಕ್ಲೀನ್ ಮಾಡಿ ತೊಳೆದು ಕೊಟ್ಟಾರ. ಈಗ ಲೆಮನ್ ಹಾಕತ್ತೀನಿ. ನಂಗೆ ಹಿಂಡಕ್ಕೆ ಬರೋಂಗಿಲ್ಲ, ನೀವೇ ಯಾರು ಹಿಂಡ್ಬೇಕು. ಯಾರು ಕೊಡಿಲ್ಲ ಇಲ್ಲ ಇಡ್ಲಿ. ಹಾಂ ಇಡು. ಈಗ ಮಿಕ್ಸಿ ಮಾಡ್ಕೊಂಡಿದ್ದು ಹಾಕತ್ತೀನಿ. ಏನೇನು ಮಿಕ್ಸಿ ಮಾಡ್ಕೊಂಡು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಿತ್ ಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೊಂಡಿದ್ದೆ ಈಗ ಹಾಕತ್ತೀನಿ. ಎಲ್ಲ ಹಾಕ್ಬೇಡ, ಸಾಕು ಸೋನು, ಸಾಕು. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಐತಿ, ಪುದೀನ ಹಾಕ್ಕೊತೀನಿ ಫಸ್ಟ್. ನಾ ಎಷ್ಟು ಹಾಕೋಬೇಕು ಕ್ವಾಂಟಿಟಿ ಎಲ್ಲ ರೆಸಿಪಿ ಎಲ್ಲ ನಮ್ಮ ಅಕ್ಕ ಅಂದ್ರೆ ಆಕಿನ ಹೇಳತ್ತಾಳ. ಕ್ಯಾಮ್ರಾ ಹಿಂದದಾಳಕಿ ಆಕಿ ಹೇಳತ್ತಾಳ, ಹಾಕತ್ತೀನಿ ಸಾಕ. ಈಗ ಕೊತ್ತಂಬರಿ ಹಾಕತ್ತೀನಿ. ಕೊತ್ತಂಬರಿ ಹಾಕಿದ್ರೆ ಟೇಸ್ಟ್ ಇರ್ತೈತಲ್ಲ ಭಾಳ. ಪುದೀನ ಕೊತ್ತಂಬರಿ ಎರಡು ಅದೊಂದು ಭಾಳ ಚಲೋ ಟೇಸ್ಟ್ ಫ್ಲೇವರ್ ಬರ್ತೈತಿ. ನಮ್ಮ ಅಕ್ಕ ಭಾಳ ಟೈಪ್ ಬಿರಿಯಾನಿ ಮಾಡ್ತಾಳ. ಇದು ಅಕ್ಕಿದ ರೆಸಿಪಿ ಮಸ್ತ್ ಇರ್ತೈತಿ. ಅದಕ್ಕೆ ಇವತ್ತು ಅದನ್ನ ಮಾಡಾಕತ್ತೀವಿ, ಅಕ್ಕಿ ಬಂದಾಳಂತ. ಸಾಕು ಕೊತ್ತಂಬರಿ ಅದಿಷ್ಟು ಹಾಕ್ಬಿಡ. ಫ್ರೈ ಮಾಡಿದ್ದು ಆನಿಯನ್ ಹಾಕತ್ತೀವಿ ಸ್ವಲ್ಪ, ಜಾಸ್ತಿ ಏನಿಲ್ಲ. ಇಲ್ಲ ಜಾಸ್ತಿನ ಹಾಕ್ಬೇಕು. ನಮ್ಗೆ ತಿನ್ನಕ್ ಬೇಕು ಮಾಡುತ್ತೆ. ತಿನ್ನಕ್ ಬೇಕಂದ್ರೆ ರೆಸಿಪಿ ಬಿಟ್ಟು ನೀನು ತಿನ್ನಕ್ ತೊಗೊಂತೀರ. ಹಾಕ ಇನ್ನ ಹಾಕ. ಚಿಕನ್ ಸ್ವಲ್ಪ ಐತಲ್ಲ ಸಾಕಷ್ಟು. ಫ್ರೈಡ್ ಆನಿಯನ್ ಹಾಕಿದ್ವಿ. ಈಗ ಆನಿಯನ್ ಫ್ರೈ ಮಾಡಿದ್ದ ಎಣ್ಣೆ ಸ್ವಲ್ಪ ಹಾಕೊಳತ್ತೀವಿ. ಸಾಕಲ್ಲ? ಓಕೆ. ಈಗ ಲೆಮನ್ ಒಂದು ಹಾಕ್ತಾಳೆ ನಮ್ಮ ಅಕ್ಕ. ಹಾಕಿ ಅಕ್ಕಿನ ಕಲಿಸ್ಬಿಡ್ತಾಳ. ಅನ್ನ ಅನ್ನೋದಿದ್ನ ಲೆಮನ್ ಹಾಕಿ ಅಕ್ಕಿನ ಕಲಿಸ್ಬಿಡ್ತಾಳೆ. ಯಾಕಂದ್ರೆ ನಾ ಮತ್ತೆ ಕೈ ಉರಿತೈತಿ, ಮತ್ತು ಪಾಪಗೋದು ಕರ್ಕೊಬೇಕಲ್ಲ, ಅದಕ್ಕೆ ಬೇಡ ಅಕ್ಕಿನ ಮಾಡಿಬಿಡ್ತಾಳೆ. ನಮ್ಮ ಅಕ್ಕ ಈಗ ಚಿಕನ್ ಎಲ್ಲ ಕಲ್ಸಾಕತ್ತಾಳ ಮ್ಯಾರಿನೇಟ್ ಮಾಡಕ್ಕೆ. ಕಲಸ್ ಅಕ್ಕಿದೆ ಇದು ರೆಸಿಪಿ. ಸ್ವಲ್ಪ ಮುಖ ನೋಡಿಲಿ. ಅಕ್ಕಿ ಮಸ್ತ್ ಮಾಡ್ತಾಳೆ, ನಾನ್ ವೆಜ್ ಎಲ್ಲ ಮಸ್ತ್ ಮಾಡ್ತಾಳೆ ಅಕ್ಕಿ. ವಾವ್ ಮಸ್ತ್ ಕಾಣತೈತಿ, ಖರೀನ ಮಸ್ತ್ ಕಾಣತೈತಿ. ಪ್ರತಿ ಸಲ ನಾನು ಬಂದಾಗ ಏನೂ ಮಾಡಿರಂಗಿಲ್ಲ, ಅವ್ರು ಹೇಳಿರ್ತಾರೆ, ನಂಗೆ ಮಾಡೋಕ್ಕಾಗಿರಂಗಿಲ್ಲ. ಒಂದು ಏನರ ಅಮ್ಮ ಮಾಡಿದ್ದ ಜಾಸ್ತಿ ತಿಂದು ಹೋಗೋದಾಗ ಆಗ್ಬಿಟ್ಟಿರ್ತೈತಿ.
ಅದಕ್ಕೆ ಈ ಸಲ ನೀ ಮಾಡ್ಬಾ ನೀ ಮಾಡ್ಲಾರ್ದ ಭಾಳ ದಿನ ಆಗೈತಿ ಅಂತ ಯಾಕಂದ್ರೆ ಅಮ್ಮನೂ ಮಸ್ತ್ ಮಾಡ್ತಾರೆ ಬಿರಿಯಾನಿ. ನಮ್ಮ ಅವ್ರದ್ದೊಂದು ಟೈಪ್ ರೆಸಿಪಿ, ಇವ್ರದ್ದೊಂದು ಈಕಿದೊಂದು ಟೈಪ್ ರೆಸಿಪಿ, ನಾವಿಬ್ರು ಮಾಡ್ಕೊಂಡು ನಾವು ತಿನ್ಕೊಂತ ಹೋಗ್ತೇವೆ. ಅದಕ್ಕೆ ಹಿಂಗೆ ಆಗಾಕತ್ತೆ ನದಪ್ಪ. ನನ್ನ ಪಾಪು ಇಲ್ಲಿ ಬಂದು ಆಟಾಡಕತ್ತೈತಿ. ತರಕಾರಿ ಇಟ್ಟಿದ್ದನ್ನೆಲ್ಲ ತೊಗೊಂಡು ಬಂದು ಅವ ಎಲ್ಲ ಇಲ್ಲಿ ನೋಡತಾನ. ಈಗ ಬಿರಿಯಾನಿಗೆ ಬೇಕಾಗಿದೆಲ್ಲ ಐಟಮ್ಸ್ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಡಾಕತ್ತೀವಿ. ಇದನ್ನು ಕಮ್ಮಿ ಅಂದ್ರೆ ಮಿನಿಮಮ್ ಒಂದು 1 hour ಆದರೂ ನೆನೆಸಿಡ್ಬೇಕು. ಮ್ಯಾರಿನೇಟ್ ಮಾಡಿರ್ಬೇಕು. ಈಗ ಮಿನಿಮಮ್ 1 hour ಆದರೂ ಮ್ಯಾರಿನೇಟ್ ಮಾಡೋಕೆ ಇಡ್ಬೇಕು. ಅಂದ್ರೆ ಸ್ವಲ್ಪ ಎಲ್ಲ ಫ್ಲೇವರ್ಸ್ ಎಲ್ಲ ಅದ್ರ ಚಿಕನ್ಗೆಲ್ಲ ಕೂಡ್ಕೊಂತೈತಿ. ನೋಡಕ್ಕೆ ಹಿಂಗಾಗೈತಿ. ಈಗ ಮಸ್ತ್ ಆಗೈತಲ್ಲ, ಮಸ್ತಾಗೈತಿ. ಇದ್ರಾಗ ಏನ್ರಿ ಸ್ವಲ್ಪ ಸ್ಪೈಸಸ್ ಎಲ್ಲ ಹೆಚ್ಚು ಕಮ್ಮಿ ಆದ್ರೂ ನಡೀತೈತಿ. ಅಂದ್ರೆ ಖಾರ ಆಮೇಲೆ ನಿಮ್ಮ ಟೇಸ್ಟ್ ಅದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೀತೈತಿ. ನೀವು ಇರೋ ಕಮ್ಮಿ ಹಾಕೊಂಡ್ರು ನಾವು ಆಮೇಲೆ ಕುಕ್ ಮಾಡುವಾಗ ಅಂದ್ರೆ ಗ್ರೇವಿ ಮಾಡ್ಕೊಳ್ಳೋವಾಗ ಅವಾಗ ಮತ್ತೆ ಆ್ಯಡ್ ಮಾಡಿದ್ರೆ ನಡೀತೈತಿ. ಈಗ ಎಲ್ಲ ಕರೆಕ್ಟಾಗಿ ಹಾಕ್ಬೇಕಂತೇನಿಲ್ಲ. ಇದು ನೀವು ಫ್ರೀಸರ್ನಾಗ ಇಡಾಕ್ತೀವಿ. ಏನು ಮುಚ್ಬೇಕಲ್ಲ ಏನಂಗೆ ದಮ್ ಬಿರಿಯಾನಿ ಮಾಡೋಕೆ ಈಗ ರೈಸ್ ಮಾಡಬೇಕಲ್ಲ, ಅದಕ್ಕೆ ಈಗ ಒಂದು ಕಡೆ ರೈಸ್ ಇಟ್ಕೊಂಡೇವಿ ನಾವು. ಅಂದ್ರೆ ಬಾಸ್ಮತಿ ರೈಸ್ ಮತ್ತು ನಾರ್ಮಲ್ ರೈಸ್ ಎರಡು ಮಿಕ್ಸ್ ಮಾಡಿದ್ವಿ. ಬಟ್ ಬಾಸ್ಮತಿ ರೈಸ್ ಸ್ವಲ್ಪ ಜಾಸ್ತಿ ಇರ್ತೈತಿ. ಅದು ಇಟ್ಟೇವಿ ಇಲ್ಲೇ ರೆಡಿ ಆಗಕ್ಕೆ. ಅದ್ರ ಜೊತೆ ಒಂದು ಸ್ವಲ್ಪ ಸ್ಪೈಸಸ್, ನಾರ್ಮಲ್ ಸ್ಪೈಸಸ್ ಆ್ಯಂಡ್ ಉಪ್ಪು ಒಂದು ಸ್ವಲ್ಪ ಅರ್ಧ ನಿಂಬೆ ಹಿಂಡಾತೀವಿ. ಈಗ ಹಿಂಡಿದ ಕೂಡಲೇ ಒಗೆಯೋದಲ್ಲ, ಇದ್ರಾಗ ಬಿಡ್ಬೇಕು. ಯಾಕಂದರೆ ಇದ್ರಾಗ ಹಿಂಗೆ ಹಾಕಿದ್ರೆ ರೈಸ್ ಉದುರು ಇರ್ತೈತೆ. ಅಂದ್ರೆ ಎಲ್ಲ ಅಂಟ್ಕೊಳ್ಳೋಂಗಿಲ್ಲ, ಉದುರು ಇರ್ತೈತಿ. ಆಮೇಲೆ ಇದು ರೈಸ್ ಏನು ಮಾಡತ್ತೆಲ್ಲ ಇದು ನಾರ್ಮಲ್ ಆಗೋ ಇಟ್ಕೋಬಾರ್ದು. ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಆಮೇಲೆ ಅದನ್ನೆಲ್ಲ ನೀರೆಲ್ಲ ಬಸಿಯಾಗಿ ಬರ್ತೈತಿ. ಅದಕ್ಕೆ ನೀರು ಜಾಸ್ತಿನೇ ಹಾಕೋಬೇಕು. ಈಗ ಒಂದು 80% ಅಷ್ಟು ಅಕ್ಕಿ ಎಲ್ಲ ಬೇಯಬೇಕು. ಆಮೇಲೆ ಒಂದು 20% ಇನ್ನೂ ಆಗಿರೋಂಗಿಲ್ಲ, ಆವಾಗ ನೀರೆಲ್ಲ ತೆಗೆದು ಜಸ್ಟ್ ರೈಸ್ ಸಪ್ರೇಟ್ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಗ್ರೇವಿಗೆಲ್ಲ ಹಾಕಿ ದಮ್ ಹಾಕೋಬೇಕು. ಒಂದು ಸೈಡ್ ಅನ್ನ ಆಗತ್ತೈತಿ, ಇನ್ನೊಂದು ಕಡೆ ನಾನು ಚಿಕನ್ ಚಟ್ನಿ ಆ್ಯಡ್ ಮಾಡಾಕತ್ತೀನಿ. ಅಂದರೆ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ಯಾರ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡಿದ್ರೆ ಅಷ್ಟು ಆಗ್ತೈತಿ. ಈಗ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಫೇವ್ರೇಟ್ ರೆಸಿಪಿ ಚಿಕನ್ ಚಟ್ನಿ ನಾಡ್ ಡ್ರೈ. ಬೇರೆಯವ್ರು ಬಂದಾಗೂ ಇದನ್ನೆಲ್ಲ ಮಾಡಿರ್ತೀವಿ ನಾವು. ಈ ರೆಸಿಪಿ ಮಾಡಿರ್ತೀವಿ. ಬಂದವರಿಗೆಲ್ಲ ಇದನ್ನ ಯಾರ್ಯಾರು ತಿಂತಾರೆ ನೋಡಿ ಎಲ್ಲರಿಗೂ ಇದು ಇಷ್ಟ. ಹೆಂಗೆ ಮಾಡಿರಿ ಅಂತ ಎಲ್ಲ ಕೇಳ್ತಿರ್ತಾರೆ. ಈಗ ಇನ್ ಕೇಸ್ ಅದೇನು ವಿಡಿಯೋ ನೀವು ನೋಡಿದ್ರೆ ಇದನ್ನು ಕಮೆಂಟ್ ಮಾಡಿರಿ, ಬೇಕಂದ್ರೆ ಕಮೆಂಟ್ ಮಾಡಿರಿ. ಇಲ್ಲ ಅಂತಂದ್ರೆ ರೆಸಿಪಿ ತೋರಿಸೋಂಗಿಲ್ಲ. ನಾಳೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ಹಾಕಾತೀನಿ. ನನ್ನ ಪಾಪು ಎಷ್ಟು ಸಪೋರ್ಟ್ ಮಾಡತ್ತಿತ್ತಂದ್ರೆ ನಂಗೆ ಅಷ್ಟು ಕಿರಿಕಿರಿನೇ ಮಾಡುವಂಥದ್ದು ಏನು. ಅವ್ನು ಸ್ವಲ್ಪ ನಡು ತಿನ್ನೋಕೆ ಏನಾರು ಕೊಟ್ಕೊಂತ ಫೀಡ್ ಮಾಡ್ಕೊತಿದ್ರೆ ಅವ ಹೊಟ್ಟೆ ಕಿರಿಕಿರಿ ಮಾಡೋಂಗಿಲ್ಲ. ಆರಾಮಾಗಿ ಟಚ್ವುಡ್ ಹಾಂ ಪಾಪ ಅಲಾವ ಪಾಪ ಆರಾಮ್ ಎಷ್ಟು ಸುಮ್ಮನೆ ಇರ್ತೈತದ. ನಾ ವಿಡಿಯೋದು ಮಾಡತ್ರ ಏನು ಮಾಡತ್ರು ಆರಾಮ್ ಸುಮ್ಮನೆ ಇರ್ತೈತಿ. ಭಾಳ ಮಸ್ತ್ ಇರ್ತದೆ, ಭಾಳ ಶಾನೆ ಐತದ. ದೃಷ್ಟಿ ಬಿಡಬೇಡ್ರಿ ಯಾರು. ಈಗ ಹಂಗೆ ಸ್ವಲ್ಪ ಗಾಳಿ ಹೋಗೋದು ಕರ್ಕೊಂಡು ನಿಂತೇವಿ. ಒಳಗೆ ಇದ್ರೆ ಅದಕ್ಕೂ ಇದಾಗಬೇಕು. ಅದಕ್ಕೂ ಸ್ವಲ್ಪ ಹಂಗೆ ಬಾಲ್ಕನಿಯಾಗ ಅಡ್ಡ ಇಟ್ಕೊಂತ ಟೈಮ್ ಪಾಸ್ ಮಾಡತ್ತೀನಿ. ಬಿರಿಯಾನಿ ಮಾಡಕ್ಕೆ ಇದಕ್ಕೆ ಆಯಿಲ್ ಹಾಕೀನಿ. ಈಗ ಇದು ಮ್ಯಾರಿನೇಟ್ ಮಾಡಿ ಚಿಕನ್ ಹಾಕ್ಕೊಂತೇನೆ. ಹಾಕ್ ಏನು ಸಿಡಂಗಿಲ್ಲ ತಗೋರೆ. ಹಾಕಿದ ಕೂಡಲೇ ಅಂತ ಸ್ಮೆಲ್ ಮಸ್ತ್ ಬರಾಕತೈತಿ. ಅಕ್ಷಿನೂ ಬರತೈತಿ. ನೀನು ಮಾತಾಡಿ ಹೋಗಿಸ್ತೀವಿ. ನಾವು ಮಾಡೋ ಬಿರಿಯಾನಿ ಲೆಕ್ಕಕ್ಕೆ ಇನ್ನೊಂದು ಸ್ವಲ್ಪ ಸ್ಪೈಸಸ್ ಹಾಕ್ಬೇಕು ಇದಕ್ಕೆ. ಅಂದ್ರೆ ಈಗ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಆಮೇಲೆ ಖಾರ ಉಪ್ಪು ಎಲ್ಲ ಹಾಕ್ಬೇಕು. ಬಟ್ ಟೇಸ್ಟ್ ಅಂತೂ ಈಗ ಸ್ಮೆಲ್ ಹಾಕಿದ ಕೂಡಲೇ ಹಂಗೆ ಸ್ಮೆಲ್ ಬರಾಕೈತಿ. ಎಷ್ಟು ಮಸ್ತ್ ತೋರಿಸ್ತೇನೆ. ಇದೆಲ್ಲ ಕ್ರೆಡಿಟ್ ಗೋಸ್ ಟು ಮೈ ಸಿಸ್ಟರ್. ಅಂದ್ರೆ ನಮ್ಮ ಅಕ್ಕಾಗ ನಿನ್ನ ಮಡಿವಾ ಅಕ್ಕಿ ಎಲ್ಲ ಹೇಳ್ಕೊಂಡು ಹೊಂಟಾಳೆ ನಂಗೆ ಹೆಂಗೆ ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ. ಅದಕ್ಕೆ ನಾ ಅದೇ ಟೈಪ್ ಮಾಡಾಕತ್ತೀನಿ. ಅಕ್ಕಿನೂ ನಡು ಬಂದು ಮಾಡಾಕತ್ತಾಳೆ, ನಂಗೆ ಹೆಲ್ಪ್ ಮಾಡತ್ತಾಳೆ. ಅಂದ್ರೆ ನಾವು ಒಬ್ಬಕ್ಕೆ ಮಾಡತ್ತಿಲ್ಲ,
ಆಕೆ ನಂಗೆ ಹೆಲ್ಪ್ ಮಾಡಕತ್ತಾಳ. ಆಕೆ ಹೇಳ್ದಂಗೆ ಮಾಡ್ಕೊಂಡು ಹೊಂಟೀನಿ. ಆ್ಯಂಡ್ ಈಗ ಇದನ್ನು ರೈಸ್ ಮಾಡ್ಕೊಂಡು ಇಟ್ಕೊಂಡಿವಿ. ಇದಿಷ್ಟು ಆಗೈತಿ, ರೈಸ್ ಆಗೈತಿ. ಪಪ್ಪ ಬರ್ರಿ. ನಮ್ಮ ಪಪ್ಪ ಏನು ಮಾಡತ್ತೀವಿ ಅಂತ ನೋಡಕ್ ಬಂದಾರ. ಸ್ಮೆಲ್ ಬರತ್ತಪ್ಪ. ಬ್ಲಾಗ್ ವಿಡಿಯೋ ಮಾಡತ್ತಾರ. ಪಪ್ಪ ಮ್ಯಾಲ ಕೊಟ್ಟಿದ್ರೆ ಸೋನು ಕಾಣಲ್ಲ, ಸೋನು ಪಪ್ಪ ಕಾಣಲ್ಲ. ಟೇಸ್ಟ್ ಮಾಡಿ ನೋಡ್ತಿರಲಿಲ್ಲ ಹೆಂಗಾಗಿತ್ತು. ಹಸಿ ಹಸಿದಂದಿಲ್ಲ, ಲೈಟಾಗಿ ಪ್ಲೇಟ್ನಾಗ ಹಾಕಿ ಕೊಟ್ಬಿಟ್ರಿ, ಟೇಸ್ಟ್ ಮಾಡಿ ಅದು ಮುಗಿಸ್ಬೇಕು. ಸ್ಮೆಲ್ ನೋಡಿನೇ ಎಲ್ಲರಿಗೂ ಹಾಲ್ನಾಗ ಇದ್ದಾರೆಲ್ಲ ಕಿಚನಿಗೆ ಬರತ್ತೆ ಸ್ಮೆಲ್ ನೋಡಿದ. ನಮ್ಮ ಮನೆಗೆ ಒಂದು ಹುಲಿ ಬರುವಂತ ಅಂದ್ರೆ ವಿಡಿಯೋನಾಗ ಬರೇ ಮಾತಾಡೋಕೆ ಬರ್ತಿರ್ತದೆ. ನಡು ಆದ್ರೆ ಇವತ್ತು ಬರುವಂತ, ಯಾಕಂದ್ರೆ ಸಿಟ್ಟು ಬಂದೈತಿ, ಭಾಳ ಸಿಟ್ಟು ಬಂದೈತಿ. ಅದಕ್ಕೆ ನಡು ಬರೋಲ್ಲ, ಇಲ್ಲಾಂದ್ರೆ ನಡು ಬಂದು ಭಾಳ ಮಾತಾಡ್ತಿದ್ದಕ್ಕೆ. ಇವತ್ತು ಒಂದಿಷ್ಟು ಆ್ಯಡ್ ಆಗಿಲ್ಲ ಇದು ಮಾಡೋಷ್ಟ್ರಾಗ. ನಾವು ಈಗ ಬರೀ ವಿಡಿಯೋ ಅಷ್ಟು ಹಾಕ್ಲಕ್ಕೆ, ಇಲ್ಲಾಂದ್ರೆ ಆಗಳಿಂದ ಒಟ್ಟು ನಗೋದು ಕರೆಕ್ಟಾಗಿ ಮಾತಾಡೋಲ್ಲ, ಯಾಕಂದ್ರೆ ಅಷ್ಟು ಸಿಟ್ಟು ಬಂದೈತಿ. ಈಗ ಇಲ್ಲಿ ನೋಡೋಣ ಎಲ್ಲಿ ಮಠ ಸುಮ್ಮನೆ ಇರ್ತಾವಂತೆ. ಆದ್ರೂ ಆಕಿಗೆ ಅಲ್ಲಿ ಕುಂದ್ರಾಗ ಆಗುತ್ತೆ. ನಾವಿಬ್ರು ಮಾಡತ್ತೆ ಅನ್ಕೊಳ್ಳಿ ಮತ್ತೆ ನಡು ಹಂಗ ಬರೋದ ಇಣಕ್ ಹೋಗೋದು ಮಾಡತ್ತಾಳೆ. ಹಂಗೇನಿಲ್ರಿ, ಬರೇ ಶೋ ಮಾಡ್ತಾರ. ಶೋ ಏನ್ ಶೋ? ನಾ ವಿಡಿಯೋ ಎಡಿಟ್ ಮಾಡಿದ್ರೆ ಅಪ್ಲೋಡ್ ಆಗೋದಿಲ್ಲ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಾರ ಇವ್ರಿಬ್ರು. ನನಗೆ ತರ್ತೀನಿ ನಡುವ ವಿಡಿಯೋ ಎಡಿಟ್ ಮಾಡಿದ್ರೆ ಅಪ್ಲೋಡ್ ಆಗ್ತೈತಿಲ್ಲ ಅಂದ್ರೆ ಆಗೋದೇ ಇಲ್ಲ. ಫಸ್ಟ್ ನಾ ಏನ್ ಎಡಿಟ್ ಮಾಡೋಂಗಿಲ್ಲ. ಇಲ್ಲ ಹೋಗ್ಲಿ ಗಾಯ್ಸ್, ನೋಡ್ರಿ ಇಷ್ಟ ಗಾಯ್ಸ್ಗಳ ನೋಡಿಲಿ. ನಾನು ಒಂದು 60% to 70% ನಾ ವಿಡಿಯೋ ಎಡಿಟ್ ಮಾಡ್ಕೊಟ್ಟಿರ್ತೇನೆ. ನಿಂತ ಆನಿಯನ್ ಫ್ರೈಡ್ ಆನಿಯನ್ ತಿನ್ನತ್ತಾಳ ಹೇಳಿದ್ದೆ ಇವ್ಲಾಗ್ಲಿ. ಎಡಿಟಿಂಗ್ ಆ್ಯಪ್ ಒಳಗೆ ಎಲ್ಲ ಹಾಕೊಡ್ತಾಳ್ರಿ ವಿಡಿಯೋ, ಇವೆಲ್ಲ ಮಾಡಿದ್ರೆ ಅಷ್ಟು ಮಾಡಿದ್ರೆ ಮುಗಿದೆಲ್ಲ. ನಾನು ಏನಿಲ್ಲ ಏನು ಕರೆಕ್ಟಾಗಿ ಹೇಳಿ ಮತ್ತೆ ಹಂಗೆ ಹಾಕೋಬೇಕು ಮಾಡಿ ಎಲ್ಲ. ಒಟ್ಟು ನಾ ಮಾಡ್ಕೊಟ್ಟಿರ್ತೀನಿ. ಒಟ್ಟು 60 to 65%, 70% ಒಳಗೆ ನಾ ಮಾಡಿರ್ತೀನಿ. ಮುಂದಿನ ಅಕ್ಕಿ ಒಂದ್ಸಲ ಮಾಡ್ತಾಳ, ಆಮೇಲೆ ಮುಂದಿನ ಅಕ್ಕಿ ಒಂದ್ಸಲ ಎಡಿಟ್ ಮಾಡ್ತಾಳ. ಅದಕ್ಕೆ ಎದಕ್ಕೆ ಸಿಟ್ಟು ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ಭಾಳ ಸಿಟ್ನಾಗ ಅದ್ರಾಕಿ ಯೂಟ್ಯೂಬ್ ಚಾನಲ್ಗೆ ಭಾಳ ಹೆಲ್ಪ್ ಆಗಿದ್ದು ಈ ಕಡೆಯಿಂದ. ಯೂಟ್ಯೂಬ್ ಚಾನಲ್ ಹೆಲ್ಪ್ ಮಾಡ್ತಾ ಇಲ್ಲ, ಅದು ಈಗ ಬಂದಿಲ್ಲ. ಅದನ್ನ ಹೇಳ ಮಾತಾಡೋದಂದ್ರೆ ಪಾಪ ಮಾತಾಡ್ತಿದ್ವಿ ಅಂತಂದ್ರೆ ಅದು ನಾಟಕ ಮಾಡ್ತಾಳ. ಈಗ ತೋರಿಸ್ ಬಯಸ್ ಹಿಂಗಾಗೈತಿ. ಆಕ್ಚುಲಿ ಇದ್ರೊಳಗೆ ಇನ್ನೂ ಕ್ಯಾಮ್ರಾಗ ಅಷ್ಟು ಕರೆಕ್ಟ್ ಕಾಣವಲ್ತೆ. ಎಲ್ಲೊಳಗೆ ನೋಡಕ್ ಬರೀ ಹಾಳು ಮಾಡಿ ಹೋಗ್ಕಾಳ. ಎಷ್ಟು ಮಸ್ತ್ ಕಾಣಕತ್ತೈತಿ ಬಿರಿಯಾನಿ. ಈ ಬಿರಿಯಾನಿ ಹೆಸರೇನು ಹೇಳು? ಚಿಕನ್ ದಮ್ ಬಿರಿಯಾನಿ. ಈಗ ಮಾಡಿದ ಗ್ರೇವಿ ಒಳಗೆ ಒಂದು ಸ್ವಲ್ಪ ಇದು ತಗೊಂಡು ಇಟ್ಕೊಂಡೈತಿ. ಅಂದ್ರೆ ಈಗ ನಾವು ಲೇಯರ್ ಎಲ್ಲ ಹಾಕ್ತೀವಿ ಅದಕ್ಕೆ. ಈ ಒಂದು ಕಡೆ ರೈಸ್, ಆಮೇಲೆ ಇದಿಷ್ಟೆಲ್ಲ ಐತಿ. ನೀರು ಇರ್ತೈತೆ, ಅದನ್ನ ಬಿಟ್ಟು ಪಾಣಿ ಸಾಸ್ ಪುದೀನ ಹಾಕತ್ತೀವಿ ಇದ್ರ ಮೇಲೆ. एवढं कडे केक पीस ಏನು ಇವ್ರು ಇಷ್ಟಿಷ್ಟು ಚಿಕನ್ ಪೀಸ್ ಎಷ್ಟು ಕಮ್ಮಿ ಐತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಮ್ಮನೆ ನಾವು ಹೇಳ್ತೀನಿ ತಡಿ. ನಮ್ಮ ಮನೆಯಾಗ ಬಿರಿಯಾನಿ ಒಳಗೆ ಹಾಕಿ ಚಿಕನ್ ಯಾರು ಅಷ್ಟು ಭಾಳ ತಿನ್ನೋಂಗಿಲ್ಲ. ಅಂದ್ರೆ ನಾರ್ಮಲ್ ಡ್ರೈ ಚಿಕನ್ ಅಂಥದ್ದು ಮಾಡಿದ್ರೆ ಅಷ್ಟೇ ತಿಂತಾರೆ. ಸೊ ಅದನ್ನು ಫುಲ್ಲಾಗಿ ಇಲ್ಲೆಲ್ಲ ಕಂಪ್ಲೀಟ್ ಮಾಡಿಬಿಡ್ತೇವೆ ಅನ್ನ ಹಾಕಿ. ಓಕೆ ಸೋನು, ಓಕೆ ಬಿರಿಯಾನಿ ಗ್ಯಾಸ್ ಮೇಲೆ ಬಂತು. ಈಗ ಬಿರಿಯಾನಿ ಎಲ್ಲ ರೆಡಿ ಆಗೈತಿ. ಒಂದು 10 to 15 ಮಿನಿಟ್ಸ್ ಒಳಗೆ ಇಷ್ಟ ದಮ್ ಆದ್ರೆ ಢಮ್ ಆಕೈತಿ. ಆದಂದ್ರೆ ಮುಗೀತು, ಬಿರಿಯಾನಿ ಮುಗೀತು. ನಾವೇ ಟೇಸ್ಟ್ ಮಾಡಿ ಹೇಳ್ತೇವೆ ಹೆಂಗಾಗೈತಿ ಅಂತ. ನಾ ಏನು ಮರಾಠಿ ಹೇಳತ್ತ ಅಂತ ಅನ್ಕೊಂಡೆ ನಾವೇ. ಸೊ ನೋಡ್ಬೋದು ನೀವು ಗ್ಲಾಸ್ನ್ಯಾಗ ನೋಡಿ ಖುಷಿ ಪಡ್ಬೇಕ. ನೋಡ್ರಿ ಎಲ್ಲ ಹೆಂಗೆ ಆಗಿದೆ. ಹಾಂ, ಈಗ ಮತ್ತೊಂದು ಸೈಡ್ ಚಿಕನ್ ಚಟ್ನಿನಾಡು ರೆಡಿ ಆಗೈತಿ, ಆಗಕತ್ತೈತಿ. ಇನ್ನು ಅದು ಇನ್ನೊಂದು 20% ಅಷ್ಟೇ ಬಾಕಿ ಐತಿ. ತೋರ್ಸ್ಬಾ ಹೆಂಗಾಗಿದೆ. ಸೊ ಈ ಟೈಪ್ ಆಗ್ತೈತಿ ಚಟ್ನಿ. ಈಗ ಬಿರಿಯಾನಿ ಅಂತೂ ಪೂರಾ ಲೋ ಫ್ಲೇಮ್ನಾಗಿತ್ತು ಬೇಯಬೇಕದ. ಅಪ್ಪು ಈಗ ಬಿರಿಯಾನಿ ಎಲ್ಲ ರೆಡಿ ಆಗೈತಿ. ನೋಡತ್ತೇವೆ ತಿಂದ ಟೇಸ್ಟ್ ಹೆಂಗಾಗೈತೆ ಅಂತ ನೋಡತ್ತೀವಿ. ಮಸ್ತ್ ಆಗೈತಿ, ಪೂರಾ ಫ್ಲೇವರ್ಫುಲ್ ಬಿರಿಯಾನಿ ಆಗೈತಿ. ಇದ್ರ ಹೆಸರು ದಮ್ ಬಿರಿಯಾನಿ ಹೇಳಿದೆ ನಾನು.
ಚಿಕನ್ ದಮ್ ಬಿರಿಯಾನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ಖರೀನಾ. ಇದು ಡ್ರೈನು ಟೇಸ್ಟ್ ಮಾಡಿ ನೋಡ್ತೀನಿ. ಇದಂತೂ ಹೇಳೋದೇ ಬೇಡ, ಎವ್ರಿ ಟೈಮ್ ಮಾಡ್ದಂಗೆ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನಂಗಂತೂ ಭಾಳ ಇಷ್ಟ. ಹಾಯ್ ಗೈಸ್, ಈಗ ಬ್ಯಾಟಲ್ ಹೋಗಾತೇನ ಒಟ್ಟು ಕ್ಯಾಮ್ರಾಮನ್ ಮಾತಾಡ್ಲಿಲ್ಲ ಅಂದ್ರೆ ಇದಿಲ್ಲ. ನಿಮ್ಗೊಂದು ಪಟ್ಟಿ ಹಾಕಿಸ್ ಕುಂದ್ರಿಸ್ಬೇಕು. ಬಾಕಿ ನಾವು ಮಾತಾಡತ್ತಾಗ ನೀವು ಮಾತಾಡತ್ತೀರ, ನೀವು ಏನಂತ ಅನ್ಕೊಂಡ್ರಿ ನೀವು? ನನಗ ಮಾತಾಡಕ್ ಬಿಡಂಗಿಲ್ಲ ಒಟ್ಟೆ. ಹಿಂಗೆ ಸ್ಟಾರ್ಟ್ ಬಿಡಲ್ಲ, ಮಾತಾಡಕ್ ಬರೋದಿಲ್ಲ ಅಂತ. 12:30 1 ಗಂಟೆ ಆಗೈತಿ, ಇನ್ನೂ ಮುಕ್ಕೊಂಡಿಲ್ಲ. ಯಾಕಂತಂದ್ರೆ ಮುಚ್ಕೊಂಡ್ ಎಲ್ಲಿಗಿದ್ದೇವಾ? ಇನ್ನ ಮಲ್ಕೊಂಡಿಲ್ಲ ನಾ ಇನ್ಮೇಲೆ ಮಲ್ಕೋಬೇಕು. ಒಬ್ಬಕ್ಕೇನಲ್ಲ, ನಾವು ಎಚ್ಚರ ಅದೀವಿ. ಎಲ್ಲರೂ ಎಷ್ಟದ, ಪಾಪು ಅಂದ್ರೆ ಈಗ ಮಲ್ಕೊಂಡು ಎಲ್ಲರೂ ಎಷ್ಟದಾರ ಈಗ. ನಂಗೆ ಕಣ್ಣು ಮುಚ್ಕೊಂಡು ಹಂಗಿದ್ರೆ ಮಕ್ಕೋಬೇಕು ಬರ್ರಿ. ಈಗ ಡಿಸ್ಕ್ರಿಪ್ಷನ್ ನಂಗೆ ಖರೆ ಅಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ನಿದ್ದೆ ಬಂದೈತಿ. ಭಾಳ ಸುಸ್ತಾಗೈತಿ, ಭಾಳ ಅಂದ್ರೆ ಭಾಳ ನಿದ್ದೆ ಬಂದೈತಿ ನನಗೆ. ನನ್ನ ಕಣ್ಣು ನೋಡ್ಬೋದು, ನಿಮ್ಗೆ ಗೊತ್ತಾಕೈತಿ. ಭಾಳ ನಿದ್ದೆ ಬಂದೈತಿ ನನಗೆ. ಭಾಳ ನಿದ್ದೆ ಬಂದೈತಿ. ಈಗ ಹಂಗೆ ಮಲ್ಕೋಬೋದಿತ್ತು ನಾನು, ಬಟ್ ಅಪ್ಪಿ ಸುಮ್ಮೀರ ಏನೋ ಫ್ಲೋನಾಗ ಮಾತಾಡತ್ತೀನಿ. ಸುಮ್ಮೀರು ತಪ್ಪಿಕಿಂಗ್ ಪಾಪಿಕ್ಕಿ ಮಕ್ಕೊಂತೀನಂತ ಏನು ಈಗ ಮಕ್ಕೋಬೇಕು ಅನ್ನೋದಾಗ ನಮ್ಮ ದೊಡ್ಡಕ್ಕ ಬಂದು ಬಾ ವಿಡಿಯೋ ಮಾಡೋದಂತ ಅಕ್ಕಿ ಹಿಡ್ಕೊಂಡು ಕುಂತ. ತಪ್ಪು ಮೀಡಿಯಮ್ ಅವ್ರದ್ದೇನಿಲ್ಲ, ವಿಡಿಯೋನಾಗ ಪಾಪ ಅವ್ರು ಬಿಟ್ರಿ ಏನಿಲ್ಲ. ಫ್ಲೋನಾಗಿ ನೋಡ್ರಿ ನಾ 2 ಜೋಡಿ ಹಾಕೊಳತ್ತೀನಿ. 2 ದಿನ ಅಂತ ಹಾಕೊಳತ್ತ. ನಂದು ಬಿಟ್ಟೆಲ್ಲ ನಿಮ್ದೇ ಪರಿಸ್ಥಿತಿ ರೊಕ್ಕ ಮುಚ್ಕೊಂಡು ನಡಿ. ಹಿಂಗೆ ಬಂದ ಟೈಮ್ನಾಗ ಬರಂಗಿಲ್ಲ, ಲಾಸ್ಟಿಗೆ ಬರ್ತೀನಿ ನಡಿ. ಹಾಯ್ ಗಾಯ್ಸ್, ಈಗ ನೈಟ್ 12:30 1 ಗಂಟೆ ಆಗೈತೆ ಟೈಮ್. ಇನ್ನೂ ಹಾಕೊಂಡಿಲ್ಲ ನಾನು. ಎದಕ್ಕಂದ್ರೆ ಪಾಪು ಒಂದು ಸ್ವಲ್ಪ ಯಾಕೋ ಇವತ್ತು ಕಿರಿಕಿರಿ ಮಾಡತ್ತಿತ್ತು. ಎದಕ್ಕಂದ್ರೆ ಅದು ಅವ್ನು ಸ್ವಲ್ಪ ಕೋಲ್ಡ್ ಆಗೈತಿ, ನೆಗಡಿ ಆದಂಗೆ ಆಗೈತಿ. ಅದಕ್ಕೆ ಒಂದು ಸ್ವಲ್ಪ ಕಿರಿಕಿರಿ ಮಾಡತ್ತಿದ್ದ. ಅದು ಬಿಟ್ಟರೆ ಅವ್ನ ಜೊತೆ ಹಂಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಂಗೆ ಕುಂತಿದ್ವಿ. ಈಗ ಮಲ್ಕೊಂಡಾವ. ನಂಗಂತೂ ನಿದ್ದೆ ಭಾಳ ಬರಾಕತ್ತೈತಿ. ಈಗ ನೋಡ್ರಿ ನನ್ನ ಕಣ್ಣು ಮುಂದೆ ನೋಡ್ಬೋದು ನೀವು. ನಂಗೆ ಮಾತಾಡೋಕ್ಕಾಗತ್ತಿಲ್ಲ. ನಂಗೆ ಹಂಗೆ ಸುಮ್ಮನೆ ಮಕ್ಕೊಂಬಿಡ್ಲೇನ ಅಂತ ಅನ್ಸತೈತಿ. ಆದರೂ ಮತ್ತು ಅಟ್ಲೀಸ್ಟ್ ವೀಡಿಯೋ ಎಂಡಾರು ಮಾಡಿ ಹೋಗೋಣ, ಇಲ್ಲಾಂದ್ರೆ ಅಲ್ಲಿಗೆ ಮತ್ತು ನಿಂತು ಬಿಡ್ತೈತೆ ಅಂತಂದು ಈಗ ಇವರು ಮಕ್ಕಳವ್ರಿಗೂ ಕರ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡಿಲ್ಲ ಅಂತ ನಾನು ವೀಡಿಯೋ ಮಾಡತ್ತೀನಿ. ಸೊ ನೀವು ಮನೆಯೋಗಿ ಟ್ರೈ ಮಾಡಿರಿ ಅಂತ. ನಾವು ಒಂದು ಸ್ವಲ್ಪ ಪೂರ ರೆಸಿಪಿ ಏನು ತೋರಿಸಿಲ್ಲ, ನಾವು ಮಾಡೋ ಬಿರಿಯಾನಿ ಅಂತ ತೋರಿಸಿವಿ. ನಿಮ್ಗೆ ರೆಸಿಪಿನ ಬೇಕಾ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ನೆಕ್ಸ್ಟ್ ಯಾವಾಗಾದರೂ ಮಾಡಿ ತೋರಿಸ್ತೇನೆ ಅಂತ. ನಾನು ಯಾವ ಟೈಪ್ ವೀಡಿಯೋ ಮಾಡಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡತ್ತೀರಿ ಅದನ್ನು ನಂಗೆ ಕಮೆಂಟ್ ಮಾಡಿರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬಾಯ್, ಗುಡ್ ನೈಟ್.